ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ 7:45 ಆಗಿದೆ ಮಾರ್ನಿಂಗ್. ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ತಿರ್ಬೋದು ನೀವು. ಇವತ್ತೊಂದು ಟೆಸ್ಟ್ ಇತ್ತು ನನಗೆ. ಲಾಸ್ಟ್ ಮಂತ್ ಹೋಗಿದ್ದಾಗ 15 ದಿನ ಬಿಟ್ಟು ಟೆಸ್ಟಿಗೆ ಬನ್ನಿ ಹೇಳಿದರು, ಸ್ಕ್ಯಾನಿಂಗ್ ಇದೆ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆ ಬೇಗ ಹೊರಡಿದ್ದೇನೆ. ಬೆಳಗ್ಗೆ ಬೇಗ ಯಾಕೆ ಹೊರಡಿದೆ ಅಂತ ಹೇಳಿದ್ರೆ, ಕೆ ಎಮ್ ಸಿಯಲ್ಲಿ ತುಂಬ ಜನ ಇರ್ತಾರೆ. ಕುಂದಾಪುರ ಆ ಕಡೆ ಈ ಕಡೆಯಿಂದೆಲ್ಲ ಬರ್ತಾ ಇರ್ತಾರೆ. ಸೊ ಬೆಳಗ್ಗೆ ಬೇಗ ಹೋದರೆ ಬರುವಾಗನೇ ಮಧ್ಯಾಹ್ನ ಆಗ್ತದೆ. ಸೊ ಆದಷ್ಟು ಬೇಗ ಹೋದರೆ ಒಂದು ಫೈಲ್ ಸಿಗ್ತದೆ. ಸೊ ಅದಕ್ಕೋಸ್ಕರ ನಾನು ಎಷ್ಟು ಬೇಗ ಹೊರಟಿದ್ದೇನೆ. ಹಾಗೆ ನಾನು ನಿಮಗೆ ಇನ್ನು ಎನ್ಸ್ಕೊಳ್ತಿರ್ಬೋದು, ಪ್ರೆಗ್ನೆನ್ಸಿ ಅಲ್ವಾ, 2 ವೀಲರಲ್ಲಿ ಹೋಗ್ತಿದ್ದಾಳೆ ಅಂತೇಳಿ. ಬಟ್ ಮಾರ್ನಿಂಗ್ ನಾನು 2 ಆಟೋದವರಿಗೆ ಕಾಲ್ ಮಾಡಿದೆ, ಬಟ್ ಅವರು ಬರಲಿಲ್ಲ. ಸೊ ನಂಗೆ ತುಂಬ ಲೇಟ್ ಆಗ್ತದೆ ಅಂತೇಳಿ ನಾನು 2 ವೀಲರಲ್ಲಿ ಹೋಗ್ತಾ ಇದ್ದೇನೆ. ಆದಷ್ಟು ಸ್ಲೋ, ಆಕಾಶ್ ಅವರು ತುಂಬ ಸ್ಲೋ ಕರ್ಕೊಂಡು ಹೋಗ್ತಾಯಿದ್ರು, ಬೇರೆ ವಿಧಿ ಇಲ್ಲಲ್ವಾ. ಸೊ ಅದಕ್ಕೋಸ್ಕರ ನಾನು 2 ವೀಲರಲ್ಲಿ ಹೋಗ್ತೆ. ಮಣಿಪಾಲ್ ನಮಗೆ ಮನೆಯಿಂದ ಒಂದು 3 ಕಿಲೋಮೀಟರ್ ಇದೆ ಅಷ್ಟೇ, ತುಂಬ ದೂರ ಏನಿಲ್ಲ. ಹಾಸ್ಪಿಟಲ್ ಇಲ್ಲೇ 3 ಕಿಲೋಮೀಟರಲ್ಲಿದೆ. ಅದಕ್ಕೋಸ್ಕರ ನಿಧಾನನೇ ಕರ್ಕೊಂಬರ್ತಿದ್ರು ಆಕಾಶ್ ಅವರು. ಸೊ ಇವಾಗ ನಾನು ಕೆ ಎಮ್ ಸಿಗೆ ಬಂದೆ, ಹಾಸ್ಪಿಟಲ್ ಹತ್ರ ಬಂದೆ. ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮದು ಕೆ ಎಮ್ ಸಿ ಮಣಿಪಾಲ್. ತುಂಬ ದೂರ ಏನಿಲ್ಲ, ಒಂದು 3-4 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಎಷ್ಟು ಬೇಗ ಬರ್ತೇವೆ ಅಷ್ಟು ಬೇಗ ನಮ್ಮದು ಇಲ್ಲಿ ಟೆಸ್ಟ್ ಮುಗೀತದೆ. ಇಲ್ಲಾಂದರೆ ಸಂಜೆ 4 ಗಂಟೆ ಆದರೂ ಮುಗಿಯೋದೇ ಇಲ್ಲ. ಒಂದೊಂದು ಸಲ ಊಟ ಮಾಡಲಿಕ್ಕೂ ಆಗ್ತಿರಲಿಲ್ಲ, ಅಷ್ಟು ಲೇಟ್ ಆಗ್ತಿತ್ತು. ಸೊ ಇವತ್ತು ಆದಷ್ಟು ಬೇಗ ಬರುವ ಅಂತೇಳಿ ಬೇಗ ಬರಬೇಕಂತಿದ್ದೆ. ಬಟ್ ಇನ್ನೂ ಸಹ 8 ಗಂಟೆ ಆಯಿತು. ಆವಾಗ ಹೊರಡುವಾಗನೇ ಅಂತೂ ಇಂತೂ ಬಂದ್ವಿ ನಾವು ಹಾಸ್ಪಿಟಲ್ಗೆ. ನಮಗೆ ನೋಡಿ ತುಂಬ ಶಾಕ್ ಆಯಿತು. ನಾವೇ ಬೇಗ ಬಂದಿದ್ವಿ ಅಂತ ಅಂದ್ಕೊಂಡಿದ್ವಿ, ಬಟ್ ಆಲ್ರೆಡಿ ತುಂಬ ಲೈನ್ ಆಗಿತ್ತು. ಶಾಕ್ ಆಯಿತು ನೋಡಿ ನಂಗೆ ಮತ್ತು ಆಕಾಶಿಗೆ. ಏನು ಮಾಡೋದು, ಲೈನ್ ನಿಲ್ಲಬೇಕಲ್ವಾ. ಸೊ ವೆಯ್ಟ್ ಮಾಡ್ತಿದ್ದೆ. ಒಂದು ಕಡೆ ಜೋರು ಹಸಿವು ಆಗ್ತಿತ್ತು. ಸೊ ಫೈಲ್ ತಗೊಂಡು ಅಲ್ಲಿ ನಂಬರ್ ಕೊಟ್ಟು ನಾವು ಕ್ಯಾಂಟೀನಿಗೆ ಬಂದ್ವಿ. ಅಲ್ಲೇ ಒಳಗಡೆ ಕ್ಯಾಂಟೀನ್ ಇತ್ತು. ಸೊ ಕ್ಯಾಂಟೀನಿಗೆ ಬಂದ್ವಿ ನಾವು. ಆಕಾಶ್ ಅವ್ರು ಫುಡ್ ತರಲಿಕ್ಕೆ ಹೋಗಿದ್ರು, ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬೆಳಗ್ಗೆ ಏನೂ ತಿಂದಿರಲಿಲ್ಲಲ್ವ. ಸೊ ನಾನು ತಿನ್ನಲಿಕ್ಕಂತ ನಾನು ಕ್ಯಾಂಟೀನ್ ಒಳಗೆ ಬಂದ್ವಿ. ಇವತ್ತೇನು ಖಾಲಿ ಹೊಟ್ಟೆಯಲ್ಲಿ ಏನು ನನಗೆ ಸ್ಕ್ಯಾನಿಂಗ್ ಏನು ಇರಲಿಲ್ಲ. ಸೊ ಅದಕ್ಕೆ ನಾನು ಏನೋ ಸ್ವಲ್ಪ ರೈಸ್ ಐಟಮ್ ತಿನ್ನುವಂಥ ಆಸೆ ಆಯಿತು. ಸೊ ಪುಲಾವ್ ತೊಗೊಂಬಂದರು ಆಕಾಶ್ ಅವರು, ನೋಡ್ತಾ ಇದ್ದೀರಲ್ಲ. ತಿಂಡಿ ತಿಂದು ಆಮೇಲೆ ಒಳಗೆ ಬಂದ್ವಿ ನಾವು. ಫೈಲ್ ಬಂದಿತ್ತು ಆಲ್ರೆಡಿ. ಸೊ ಟೆಸ್ಟ್ ಆಗ್ತಾಯಿತ್ತು, ನಂದು ಸಹ ಟೆಸ್ಟಿಗೆ ಕರಿತಾಯಿದ್ರು ನನ್ನನ್ನು. ರಿಪೋರ್ಟ್ ಆಗಿ ಮನೆಗೆ ಹೋಗ್ತಾ ಇದ್ದೇವೆ ಈಗ. ಬೆಳಗ್ಗೆ ಎಷ್ಟು ಗಂಟೆಗಿದ್ವಿ? 7:30ಗೆ ಹೋದವರು ಟೈಮ್ ಎಷ್ಟಾಗಿದೆ? 11:13 ಆಯಿತು. ಇನ್ನೂ ಸ್ವಲ್ಪ ಲೇಟ್ ಆಗ್ತಾಯಿತ್ತು, ಸ್ವಲ್ಪ ಬೇಗ ಆಯಿತು. ಇವತ್ತು ಫ್ರೈಡೇ ಆಗಿದೆ, ಇನ್ನೂ ತುಂಬ ಲೇಟ್ ಆಗ್ತಿತ್ತು. ಇವತ್ತು ಮಂಗಳವಾರ, ಹಾಗೆ ಸ್ವಲ್ಪ ಬೇಗ ಆಯಿತು ಇವತ್ತು. ಸೊ ನಾನು ಸ್ಕ್ಯಾನಿಂಗೆಲ್ಲ ಆಗಿದೆ. ಮನೆಗೆ ಹೋದ್ಮೇಲೆ ನಿಮಗೆ ನಾನು ಹೇಳ್ತೇನೆ. ಹಾಸ್ಪಿಟಲಿಂದ ನಾವು ಸೀದಾ ಡಿಮಾರ್ಟಿಗೆ ಬಂದ್ವಿ. ಅಂದರೆ ಮನೆಯಲ್ಲಿ ಸ್ವಲ್ಪ ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು. ಸೊ ಹಾಗೆ ಅಲ್ಲಿಂದ ಡಿಮಾರ್ಟಿಗೆ ಬಂದಿದ್ವಿ ನಾವು. ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಮನೆಯಲ್ಲಿ ಖಾಲಿಯಾಗಿತ್ತು. ಸೊ ಏನಾದರೂ ಇದೆ ಅಂತ ಹಾಗೆ ಚೆಕ್ ಮಾಡಿಕೊಂಡು ಕೆಲವು ಐಟಮ್ಸ್ ನೋಡ್ತಾ ಇದ್ವಿ. ಇದೊಂದು ಹ್ಯಾಂಡ್ ವಾಶ್ ಡಬ್ಬ ಇದೆ. ಹಾಗೆ ಗ್ರಾಸರಿ ಎಲ್ಲ ತೊಗೊಂಡು, ಜಾಸ್ತಿ ಅಂತ ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡು ಅಲ್ಲಿಂದ ಹೊರಟಿದ್ವಿ ನಾವು. ಹಲೋ, ಇವಾಗಷ್ಟೇ ನಾನು ಮನೆಗೆ ಬಂದೆ. ಫುಲ್ ಸಾಕಾಗೋಗಿತ್ತು. ಯಾಕಂದರೆ ಒಂದು ಮಾರ್ನಿಂಗ್ ನಾನೊಂದು 6:37 ಹಾಗೆ ನಾನು ಮನೆ ಬಿಟ್ಟಿದ್ದೆ. ಎಲ್ಲ ಮುಗಿಯುವಾಗ ಇಷ್ಟೊತ್ತಾಯ್ತು ನಂದು. ಅಂದರೆ ಸ್ವಲ್ಪ ಹೊರಗಡೆ ಕೆಲಸ ಸಹ ಇತ್ತು ನನಗೆ. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ನಾನು ಮನೆದು ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು. ಸೊ ನಾನು ಹಾಗೆ ಅಲ್ಲಿಂದನೇ ಸ್ವಲ್ಪ ಡಿಮಾರ್ಟಿಗೆ ಹೋಗಿ ಕೆಲವೊಂದು ಗ್ರಾಸರಿ ಎಲ್ಲ ತೊಗೊಂಡು ಈಗಷ್ಟೇ ಮನೆಗೆ. ನಾನು ನೆಕ್ಸ್ಟ್ ಲಾಗ್ನಲ್ಲಿ ಇಷ್ಟೊಂದು ರಿಪೋರ್ಟ್ಸ್ ಇದು ನಾನು ಲಾಗ್ ಮಾಡ್ತೇನೆ. ಒಂದೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇದು ನಾನು ನಿಮಗೆ
ಲಾಗಲ್ಲಿ ವೀಡಿಯೋ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಬಟ್ ಇವಾಗ ನಾನು ಜಸ್ಟ್ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ, ತುಂಬ ಸಾಕಾಗಿದೆ. ಸೊ ಇವತ್ತಿನ ರಿಪೋರ್ಟ್ ಇದು ನಾನು ತೋರಿಸ್ತೇನೆ. ಇವತ್ತಿನ ರಿಪೋರ್ಟ್ ಇದು ನನಗೆ ಒಂದು ನಾರ್ಮಲ್ ಸ್ಕ್ಯಾನಿಂಗ್, ಥರ್ಡ್ ಸೆಮಿಸ್ಟರ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಇದು ನಾರ್ಮಲ್. ಮಗುವಿದು ಹಾರ್ಟ್ ಬೀಟ್ ಮತ್ತು ಅದೇ ಹಾರ್ಟ್ ನಾರ್ಮಲ್ ಸ್ಕ್ಯಾನಿಂಗ್ ಮಾಡಿದ್ದಾರೆ ಇವತ್ತು ನಮಗೆ. ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಇದು ನನ್ನ ಇವತ್ತಿನ ಸ್ಕ್ಯಾನಿಂಗ್ ರಿಪೋರ್ಟ್ ಕಾಣ್ತದಲ್ಲ, ಇದು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಹೇಳ್ತೇನೆ. ಒಂದೊಂದು ಅದು BPD ಅಂದರೆ ಏನು, HCC ಅಂದರೆ ಏನು, AC ಅಂದರೆ ಏನು, FL ಅಂದರೆ ಏನು, ನೆಕ್ಸ್ಟ್ ನಾನು ನಿಮಗೆ ಲಾಗಲ್ಲಿ ಹೇಳ್ತೇನೆ. ಬಟ್ ಇವಾಗ ಆಲ್ರೆಡಿ ತುಂಬ ಲೇಟಾಗಿದೆ. ಎಲ್ಲ ಸ್ಕ್ಯಾನಿಂಗಲ್ಲಿ ಸಹ ನಾರ್ಮಲ್ ಬಂದಿದೆ, ಏನು ಟೆನ್ಷನ್ ಆಗುವಂಥ ಏನಿಲ್ಲ. ಓಕೆ, ಇದು ಇವತ್ತಿನ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಆವಾಗಲೇ ಹೇಳಿದಾಗೆ ತುಂಬ ಫುಲ್ ಟಯರ್ಡ್ ಆಗಿದೆ, ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಕಂಟಿನ್ಯೂಸ್ ಲಾಗ್ನಲ್ಲಿ ನಾನು ನಿಮಗೆ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಯಾವ ಥರ ಸ್ಕ್ಯಾನಿಂಗ್ ಇರ್ತದೆ, ಹೇಗೆ ಮಾಡ್ತಾರೆ, ಸೊ ಇದ್ರ ಬಗ್ಗೆ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಲಾಗಲ್ಲಿ ತೋರಿಸ್ತೇನೆ. ಕೆಲವರು ಗೊತ್ತಿರಲ್ಲ ಯಾವ ಥರ ಇರ್ತದೆ ಸ್ಕ್ಯಾನಿಂಗ್ ಎಲ್ಲ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಅಷ್ಟೊಂದು ಗೊತ್ತಿರಲ್ಲ ಯಾವುದೆಲ್ಲ ಸ್ಕ್ಯಾನಿಂಗ್ ಇರ್ತದೆ ಅಂತ. ಸೊ ಭಯ ಪಡುವಂಥದ್ದು ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿ ಇರ್ತದೆ ಸ್ಕ್ಯಾನಿಂಗ್. ನೆಕ್ಸ್ಟ್ ನಾನು ನಿಮಗೆ ಅದೇ ಕಂಟಿನ್ಯೂಸ್ ಲಾಗ್ ಮಾಡಿ ತೋರಿಸ್ತೇನೆ. ಐ ಹೋಪ್ ಎಲ್ಲರಿಗೂ ನಿಮಗೆ ಈ ಥರ ಪ್ರೆಗ್ನೆನ್ಸಿ ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ, ನಿಮಗೂ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಿ ಅವರಿಗೆಲ್ಲ ಒಳ್ಳೆಯದಾಗಲಿ, ಆದಷ್ಟು ಶುಭ ಸುದ್ದಿ ಸಿಗಲಿ, ಅಷ್ಟು ಹೇಳಿ ನಾನು ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.